ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಗಣಪತಿಗೆ ಸಂಬಂಧಿಸಿದಂತಹ ಅನೇಕ ಕಥೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಈಗ ಶ್ರೀಮದ್ ದೇವಿ ಭಾಗವತ ಆಧಾರಿತವಾಗಿ ಕೆಲವೊಂದು ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸ್ತಾ ಇದ್ದೇನೆ. ಈ ದೇವಿ ಭಾಗವತವು ವ್ಯಾಸ ಮಹರ್ಷಿಗಳಿಂದ ರಚಿಸಲ್ಪಟ್ಟಿತು. ಅದರ ಪ್ರಥಮ ಸ್ಕಂದದಲ್ಲಿ ಮಹಾಪುರಾಣಗಳು, ಉಪಪುರಾಣಗಳು, ವ್ಯಾಸ ಮತ್ತು ಶುಕರ ಕುರಿತಾಗಿ ಹೇಳಲ್ಪಟ್ಟಿದೆ. ಆ ಕತೆ ಈ ರೀತಿಯಾಗಿ ನಮ್ಮ ಮುಂದೆ ಬರುತ್ತದೆ. ಸತ್ಯವತಿಯ ಪುತ್ರನಾದ ಶ್ರೀ ಕೃಷ್ಣದ್ವೈಪಾಯನ ಅಥವಾ ವೇದವ್ಯಾಸನು 18 ಮಹಾಪುರಾಣಗಳನ್ನು 18 ಉಪಪುರಾಣಗಳನ್ನು ರಚಿಸಿದನು. ಆ 18 ಪುರಾಣಗಳು ಯಾವುವೆಂದರೆ ಮತ್ಸ್ಯ, ಮಾರ್ಕಾಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮ ವೈತರ್ವ, ವಾಮನ, ವಾಯು, ವಿಷ್ಣು, ವರಾಹ, ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಂದ ಪುರಾಣಗಳು. ಇನ್ನು 18 ಉಪಪುರಾಣಗಳು ಯಾವುವೆಂದರೆ ಸನತ್ಕುಮಾರ ಪುರಾಣ, ನಾರದ ಪುರಾಣ, ನೃಸಿಂಹ ಪುರಾಣ, ಶಿವಪುರಾಣ, ದೂರ್ವಾಸ, ಕಪಿಲ, ಮನು, ಉಶನಃ, ವರುಣ, ಕಾಲಿಕ, ಸಾಂಬ, ಸೌರ, ಪರಾಶರ, ಆದಿತ್ಯ, ಮಾಹೇಶ್ವರ ಪುರಾಣ, ಭಾಗವತ ಪುರಾಣ ಮತ್ತು ವಶಿಷ್ಠ ಪುರಾಣಗಳು. ನಮ್ಮ ಇತಿಹಾಸ ಮಹಾಭಾರತವನ್ನು ಸಹ ವೇದವ್ಯಾಸನು ರಚಿಸಿದನು ಎಂಬುದಾಗಿ ಹೇಳುತ್ತದೆ. ಎಲ್ಲ ಮನ್ವಂತರಗಳಲ್ಲಿ ಪ್ರತಿ ದ್ವಾಪರ ಯುಗದಲ್ಲಿ ವ್ಯಾಸನು ಧರ್ಮ ಸಂಸ್ಥಾಪನೆಗಾಗಿ ಪುರಾಣಗಳನ್ನು ರಚನೆ ಮಾಡಿದನು. ಪ್ರತ್ಯೇಕ ದ್ವಾಪರ ಯುಗದಲ್ಲಿ ವಿಷ್ಣುವು ವೇದವ್ಯಾಸ ರೂಪದಿಂದ ಪ್ರಕಟಿತನಾಗುತ್ತಾನೆ. ಜಗತ್ತಿನ ಕಲ್ಯಾಣಕ್ಕಾಗಿ ವೇದವನ್ನು ವಿಭಾಗಿಸುತ್ತಾನೆ. ಈ ಮನ್ವಂತರದಲ್ಲಿ ಸತ್ಯವತಿ ನಂದನನಾದ ವ್ಯಾಸನು ವೇದವ್ಯಾಸನಾಗಿದ್ದಾನೆ. ನಮ್ಮ ಪುರಾಣಗಳು ಹೇಳುವಂತೆ ಪ್ರಥಮ ದ್ವಾಪರದಲ್ಲಿ ಬ್ರಹ್ಮನೇ ವೇದ ವಿಭಾಗ ಮಾಡಿದನು. ಆದುದರಿಂದ ಆ ಯುಗದಲ್ಲಿ ಬ್ರಹ್ಮನೇ ವ್ಯಾಸನಾದನು. 2ನೇ ದ್ವಾಪರದಲ್ಲಿ ಪ್ರಜಾಪತಿಯು, 3ನೇ ದ್ವಾಪರದಲ್ಲಿ ಉಶನನು, 4ನೇ ದ್ವಾಪರದಲ್ಲಿ ಬೃಹಸ್ಪತಿಯು, 5ನೇದರಲ್ಲಿ ಸವಿತೃವು, 6ನೇದಕ್ಕೆ ಮೃತ್ಯುದೇವನು ವ್ಯಾಸರಾದರು. ಹಾಗೆಯೇ 7ನೇ ದ್ವಾಪರಕ್ಕೆ ಬಂದಾಗ ಮಘವ, 8ನೇ ದ್ವಾಪರದಲ್ಲಿ ವಶಿಷ್ಠ, 9ರಲ್ಲಿ ಸಾರಸ್ವತ, 10ರಲ್ಲಿ ತ್ರಿಧಾಮಾನು, 11ರಲ್ಲಿ ತ್ರಿವರ್ಷನು, 12ಕ್ಕೆ ಭಾರದ್ವಾಜನು, 13ಕ್ಕೆ ಅಂತರಿಕ್ಷನು, 14ನೆಯ ದ್ವಾಪರದಲ್ಲಿ ಧರ್ಮನು, 15ರಲ್ಲಿ ತ್ರಯ್ಯಾವರುಣಿಯು, 16ನೇದರಲ್ಲಿ ಧನಂಜಯನು, 17ಕ್ಕೆ ಮೇಧಾತಿಥಿ, 18ಕ್ಕೆ ಪ್ರತಿ, 19ಕ್ಕೆ ಅತ್ರಿ, 20ಕ್ಕೆ ಗೌತಮರು ವ್ಯಾಸರಾದರು. 21ನೆಯ ದ್ವಾಪರ ಬಂದಾಗ ಹಯಾತ್ಮ ಉತ್ತಮನು ವ್ಯಾಸನಾದನು. 22ನೇದರಲ್ಲಿ ವಾಜಶ್ರವನು, 23ರಲ್ಲಿ ಆಯುಷ್ಯಾಯುಣು, 24ರಲ್ಲಿ ತೃಣಬಿಂದು, 25ರಲ್ಲಿ ಭಾರ್ಗವ, 26ರಲ್ಲಿ ಶಕ್ತಿ, 27ರಲ್ಲಿ ಜಾತಾಕರ್ಣ, 28ನೆಯಲ್ಲಿ ಕೃಷ್ಣದ್ವೈಪಾಯನನು ವ್ಯಾಸರಾದರು. ಈ ಶ್ರೀಮದ್ ದೇವಿ ಭಾಗವತವನ್ನು 28ನೆಯ ವ್ಯಾಸನಾದ ಕೃಷ್ಣದ್ವೈಪಾಯನನು ರಚಿಸಿದನು. ಈ ಪುರಾಣವು ವೇದಾಭಿಪ್ರಾಯ ಯುಕ್ತವಾಗಿದ್ದು ಎಲ್ಲ ಪಂಥದವರು ಆಚರಿಸುವಂಥದ್ದಾಗಿದೆ. ವೇದವ್ಯಾಸರು ತಮ್ಮ ಅಯೋನಿಜ ಪುತ್ರನಾದ ಶುಕನಿಗೆ ಈ ಭಾಗವತವನ್ನು ಉಪದೇಶಿಸಿದರು ಎಂಬಂತ ಕಥೆಯು ಬರುತ್ತದೆ. ಒಂದು ಬಾರಿ ವೇದವ್ಯಾಸರು ಸರಸ್ವತಿ ನದಿಯ ತಟದಲ್ಲಿ ಕುಳಿತು ಆಶ್ರಮದ ಒಳಗೆ ಧ್ಯಾನಾಸಕ್ತರಾಗಿದ್ದರು. ಆಗ ಅವರ ಆಶ್ರಮದ ಕುಟೀರದ ಒಳಭಾಗದಲ್ಲಿ ಒಂದು ಗೂಡಿನಲ್ಲಿ 2 ಗುಬ್ಬಚ್ಚಿ ಪಕ್ಷಿಗಳಿದ್ದವು. ಆ ಪಕ್ಷಿಗಳಿಗೆ ಒಂದು ಮರಿ. ಆ ಗುಬ್ಬಚ್ಚಿ ಪಕ್ಷಿಗಳು ಪ್ರತಿನಿತ್ಯ ಹೊರಗೆ ಹಾರಿ ಹೋಗಿ ಒಂದಷ್ಟು ಆಹಾರಗಳನ್ನು ತೆಗೆದುಕೊಂಡು ಬಂದು ಆ ಮರಿಯ ಬಾಯಿಗೆ ಇಡುತ್ತಿದ್ದವು.
ಈ ಮರಿಯಲ್ಲಿ ಪಕ್ಷಿಗಳಿಗೆ ಅಗಾಧವಾದ ಪ್ರೇಮ ಇರುವುದನ್ನು ಗಮನಿಸಿದ ವ್ಯಾಸ ಮಹರ್ಷಿ ಸೋಜಿಗಗೊಂಡನು. ಪಕ್ಷಿಗಳಲ್ಲಿ ಕೂಡ ಈ ಬಗೆಯಾದ ಅಪತ್ಯ ಪ್ರೇಮವಿರುವಾಗ ಮನುಷ್ಯನಲ್ಲಿ ಸಂತಾನದ ಬಗ್ಗೆ ಪ್ರೇಮವಿರುವುದು ಆಶ್ಚರ್ಯವಲ್ಲ ಎಂಬುದಾಗಿ ವ್ಯಾಸನು ಭಾವಿಸಿದನು. ಆಗ ಅವನಲ್ಲಿ ಸಂತಾನದ ಇಚ್ಛೆಯು ಉತ್ಪನ್ನವಾಯಿತು. ಕೂಡಲೇ ಅವನು ಮಂದರಾಚಲಕ್ಕೆ ಹೋಗಿ ತನ್ನ ಮನೋರಥವನ್ನು ಪೂರ್ಣ ಮಾಡುವಲ್ಲಿ ಯಾವ ದೇವತೆಯು ಸಮರ್ಥನಾಗುವನು ಎಂಬುದಾಗಿ ವಿಚಾರ ಮಾಡಿದನು. ಅಷ್ಟರಲ್ಲಿ ದೇವರ್ಷಿ ನಾರದ ಮಹರ್ಷಿಗಳು ಶ್ರೀಮನ್ನಾರಾಯಣನ ಸ್ಮರಣೆ ಮಾಡುತ್ತಾ ಅಲ್ಲಿಗೆ ಬಂದರು. ನಾರದನನ್ನು ಕಂಡು ವೇದವ್ಯಾಸರಿಗೆ ಬಹಳ ಸಂತೋಷವಾಯಿತು. ತಮ್ಮ ಮನೋಗತವನ್ನು ಅವರಲ್ಲಿ ತಿಳಿಸಿದರು. ಆಗ ನಾರದರು, ಮಹಾಮುನಿ, ಯಾವ ದೇವತೆಯು ಶ್ರೇಷ್ಠವೆಂಬ ವಿಷಯದಲ್ಲಿ ನನ್ನ ತಂದೆಯಾದ ಬ್ರಹ್ಮದೇವನು ಶ್ರೀಮನ್ನಾರಾಯಣನಿಂದ ಈ ಗುಪ್ತ ರಹಸ್ಯದ ಬಗ್ಗೆ ಕೇಳಿದ ಮಾತನ್ನು ನಾನು ನಿನಗೆ ಹೇಳುತ್ತೇನೆ. ತ್ರಿಮೂರ್ತಿಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯಾದಿಗಳ ಸಾಮರ್ಥ್ಯವು ಭಗವತಿ ಶಕ್ತಿಯಿಂದಲೇ ಉತ್ಪನ್ನವಾಗಿದೆ. ಆಕೆಯು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಶಕ್ತಿ ಪ್ರದಾನ ಮಾಡದಿದ್ದರೆ ಈ ದೃಶ್ಯ ಜಗತ್ತು ಉದ್ಭವಿಸುತ್ತಿರಲಿಲ್ಲ. ರಕ್ಷಿಸುವ ಹಾಗೂ ಲಯಗೊಳಿಸುವ ಸಾಮರ್ಥ್ಯವು ಅವಳಿಂದಲೇ ಪ್ರಾಪ್ತವಾಗಿದೆ. ನೀನು ಭಗವತಿ ಜಗದಂಬೆಯನ್ನು ಉಪಾಸನೆ ಮಾಡು. ಅವಳು ನಿನ್ನ ಅಭಿಲಾಷೆಯನ್ನು ಈಡೇರಿಸುತ್ತಾಳೆ. ಆದಿಶಕ್ತಿ ಅತ್ಯಂತ ಪ್ರಭಾವಶಾಲಿನಿಯಾಗಿದ್ದಾಳೆ. ಅವಳು ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಗಳಿಗೆ ಸೂತ್ರಧಾರಿಣಿಯು, ಶಕ್ತಿ ಪ್ರಧಾನಿಯೂ ಆಗಿರುವಳು. ನೀನು ಅವಳನ್ನು ಆರಾಧಿಸಬೇಕು ಎಂಬುದಾಗಿ ಹೇಳಿದನು. ವ್ಯಾಸ ಮಹರ್ಷಿಯ ಮಾತನ್ನು ಕೇಳಿದ ನಾರದರು ಅವನಿಗೆ ಬ್ರಹ್ಮನಿಂದ ಹೇಳಲ್ಪಟ್ಟಂತಹ ಮಂತ್ರವನ್ನು ಉಪದೇಶಿಸಿ ನೇರವಾಗಿ ವೈಕುಂಠಕ್ಕೆ ತೆರಳಿದರು. ತರುವಾಯ ವ್ಯಾಸರು ತಪಸ್ಸಿನ ಆಚರಣೆಗೆ ಮಂದರ ಪರ್ವತದ ಕಡೆಗೆ ತೆರಳಿದರು. ನಮಸ್ಕಾರ. ಮುಂದಿನ ಭಾಗವಾಗಿ ಹಯಗ್ರೀವ ದಾನವನ ಕಥೆಯನ್ನು ನಾಳೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ.